4 ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು, ಅವರ ದೋಸ್ತರು, ಅವರ ಆಪ್ತ ಮಿತ್ರ 4 ಬಾರಿ ಈಗಾಗಲೇ ಈ ಪಾಕಿಸ್ತಾನ ಮತ್ತು ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವ್ರ ಕಾರಣ, ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾನಲ್ಲಿ ಹೇಳಿದ್ದಾರೆ, ನಿನ್ನೆ ಕೂಡ ಸೌದಿನಲ್ಲಿ ಹೇಳಿದ್ದಾರೆ. ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದೇ ಆರ್ ಅ ಟೆರರ್ ಸ್ಟೇಟ್, ಟೆರರ್ ಸ್ಟೇಟಿಗೆ ಮತ್ತು ನಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಮೋದಿಯವರು ಸ್ಪಷ್ಟವಾದಂಥ ಒಂದು ಸಂದೇಶ ಇದ್ರ ಬಗ್ಗೆ ಕೊಡ್ತಾ ಇಲ್ಲ. ಯಾಕೆ ಮೋದಿಯವರು ಮೌನ ವಹಿಸ್ಕೊಂಡಿದ್ದಾರೆ? ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ? ನಾನು ಅವರಿಗೆ ಆಮಿಷವನ್ನು ನೀಡಿದ್ದೇನೆ, ವ್ಯಾಪಾರದ ಆಮಿಷ ನೀಡಿದ್ದೇನೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಮಿಷ ನೀಡಿದ್ದೇನೆ, ತೆರಿಗೆ ಬಗ್ಗೆ ಆಮಿಷ ನೀಡಿದ್ದೇನೆ, ಎರಡೂ ರಾಷ್ಟ್ರಕ್ಕೆ. ಇದ್ರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ನಿಮ್ಮ ಆಪ್ತ ಸ್ನೇಹಿತರು ಪಾಕಿಸ್ತಾನಿಗೆ $2 ಬಿಲಿಯನ್, ಸುಮಾರು 17,000 ಕೋಟಿ ರೂಪಾಯಿಯನ್ನು ಲೋನನ್ನು ಇಸ್ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದೀರಾ? ಇವಾಗೇನು ಅವರಿಗೆ 8,000 ಕೋಟಿ ರೂಪಾಯಿ ಮೊದಲೇ ಕಂತಲ್ಲಿ ಸಿಕ್ಕಿದೆ, ಇದರಿಂದ ಏನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು? ಇದರಿಂದ ಏನು ಭಾಳ ದೊಡ್ಡ ಅಣೆಕಟ್ಟುಗಳು ಕಟ್ತಾರ? ಮತ್ತೆ ಟೆರರ್ ಕ್ಯಾಂಪ್ಸ್ಗಳೇ ಕಟ್ತಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಪದೇ ಪದೇ ನಮ್ಮ ರಾಷ್ಟ್ರಕ್ಕೆ ಅವಮಾನವನ್ನು ಬೇರೆ ರಾಜ್ಯದ ರಾಷ್ಟ್ರಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದೀರಾ ಅಂತ ನಮ್ಗೆ ಉತ್ತರ ಬೇಕು.